ಹರಿ ಓಂ ಸ್ನೇಹಿತರೆ, ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಮಾಡಿರೋಂಥ ವಿಡಿಯೋ ನಮ್ಮ ಏನು 2ನೇ ತಾರೀಕು ಮಾರ್ಚ್ ಬರುವಂಥ ಹುಣ್ಣಿಮೆಯ ಪ್ರಯುಕ್ತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಹುಣ್ಣಿಮೆ 2 ಮತ್ತು 3ನೇ ತಾರೀಕು 2 ದಿವಸನೂ ಇದೆ. ಮತ್ತು ಈ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ, ಯಾವಾಗ ಅಂತ್ಯ, ಮತ್ತು ಚಂದ್ರಗ್ರಹಣನೂ ವಿಶೇಷವಾಗಿ ಬಂದಿರೋದ್ರಿಂದ ಅದರ ಆಚರಣೆ ನಾವು ಈ ಸರಿ ಮಾಡ್ಬೋದಾ ಮಾಡೋಂಗಿಲ್ವಾ ಅನ್ನೋದ್ರ ಬಗ್ಗೆ ನಾನು ಒಂದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನೋಡಿ, ಸೋಮವಾರ 2ನೇ ತಾರೀಕು ಸಂಜೆ ನಮಗೆ 5:56 ಈ ಒಂದು ಒಂದು ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ಮತ್ತು ಮುಕ್ತಾಯ ಬಂದು 3ನೇ ತಾರೀಕು ಸಂಜೆ 5:07 ನಮಗೆ ಹುಣ್ಣಿಮೆ ಮುಕ್ತಾಯ ಆಗ್ಬಿಡುತ್ತೆ ಸ್ನೇಹಿತರೆ. ನಮಗೆ ಪೂರ್ತಿ ಒಂದು ಹುಣ್ಣಿಮೆ ಸಿಗೋದು ಬಂದು ಮಂಗಳವಾರ ಸಿಗುತ್ತೆ. ಸೂರ್ಯೋದಯದಿಂದ ಹಿಡಿದು ನಮಗೆ ಮಂಗಳವಾರ ಸಂಜೆವರೆಗೂ ನಾವು ಹುಣ್ಣಿಮೆ ಆಚರಣೆನ ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ವಿಶೇಷವಾಗಿ ಬರ್ತಾ ಇರೋವಂಥ ಈ ವರ್ಷದ 2ನೇ ಹುಣ್ಣಿಮೆ, ಈ ಹೋಳಿ 3ನೇ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಆಗಿರುತ್ತೆ. ಹೋಳಿ ಹುಣ್ಣಿಮೆಗಾಗಿಯೇ ತುಂಬ ಜನ ಮಕ್ಕಳುಗಳು, ದೊಡ್ಡವರು ಎಲ್ಲರೂ ಕಾಯ್ತಾ ಇರ್ತಾರೆ. ಅವರ ಜೀವನದಲ್ಲಿ ಬಣ್ಣಗಳನ್ನ ಹಚ್ಕೊಂಡು ಒಂದು ಆಚರಣೆ ಮಾಡೋವಂಥ ಸಂಪ್ರದಾಯ ಇಡೀ ಜಗತ್ತಿನಲ್ಲಿ ಇರೋದರಿಂದ ಈ ಹೋಳಿ ಹುಣ್ಣಿಮೆನ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಲಕ್ಷ್ಮಿ ಯಾವತ್ತು ಜನಿಸಿದ ದಿನ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿ ಕಟಾಕ್ಷನೂ ನಮಗೆ ಎಲ್ಲರ ಮೇಲೂ ಇರಬೇಕು ಅಂತೇಳಿ ವಿಶೇಷವಾಗಿ ಆ ಲಕ್ಷ್ಮೀನ ಒಂದು ಆರಾಧನೆ, ಒಂದು ಪೂಜೆ ಮಾಡುವಂತಹ ಒಂದು ದಿನವೂ ಆಗಿರುತ್ತೆ. ಆ ಪೂಜೆ ಮಾಡೋದ್ರ ಬಗ್ಗೆ ಮತ್ತು ಹೋಳಿ ಆಚರಣೆದ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೊಂದು ಮುಖ್ಯವಾಗಿ ಚಂದ್ರಗ್ರಹಣ ನಮಗೆ ಬಂದಿರೋದು ನೋಡು ಸ್ನೇಹಿತರೆ, 3ನೇ ತಾರೀಕು ಮಂಗಳವಾರ ಸಂಜೆ ಬಿದ್ದಿರಿದೆ. ಏನಪ್ಪ ಅಂದರೆ 3ನೇ ತಾರೀಕು ಸಂಜೆ 4:11 ಈ ಚಂದ್ರಗ್ರಹಣ ಪ್ರಾರಂಭ ಆದರೆ ಮುಗಿಯೋದು ನೋಡಿ ಸ್ನೇಹಿತರೆ 7:17 ಮಂಗಳವಾರ ಅಂತ್ಯ ಆಗುತ್ತೆ. ಆಗ ನಮಗೆ ಈ ಚಂದ್ರೋದಯ ಬಂದು ನೋಡಿ ಸ್ನೇಹಿತರೆ 6:22 ನಮಗೆ ಮಂಗಳವಾರ ಈ ಚಂದ್ರೋದಯ ಆಗೋದ್ರಿಂದ ನಮಗೆ ಮುಂದಾಗಿ ಇದು ಗ್ರಹಣ ಪ್ರಾರಂಭ ಆಗ್ಬಿಟ್ಟಿರುತ್ತೆ. 4:11 ಗ್ರಹಣ ಪ್ರಾರಂಭ ಆಗ್ಬಿಟ್ಟಿರುತ್ತೆ. ಮಧ್ಯದಲ್ಲಿ ನಮಗೆ ಚಂದ್ರೋದಯ ಒಂದು ಪ್ರಾರಂಭ ಆಗೋದ್ರಿಂದ ನಾವು ಈ ಆಚರಣೆನ ಯಾವ ಥರ ಮಾಡ್ಬೋದು, ಹೆಂಗೆ ಮಾಡ್ಬೋದು, ಈ ಆಚರಣೆಯಿಂದ ನಮಗೇನು ಲಾಭ ಇದೆ. ತುಂಬ ರಾಶಿಯವರಿಗೆ ಇದರಿಂದ ಒಂದು ಶುಭ ಇದೆ, ಕೆಲವೊಂದು ರಾಶಿಯವರಿಗೆ ಅಶುಭ ಇದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಂಗಾಗಿ ಗ್ರಹಣ ಒಂದು ಚಂದ್ರೋದಯದ ಮಧ್ಯದಲ್ಲಿ ಸಂಜೆ ಟೈಮಲ್ಲಿ ಬಂದಿರೋದ್ರಿಂದ ನಮಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಆಚರಣೆ ಇದೆಯಾ ಇಲ್ಲೋ ಅಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಹೋಳಿ ಹುಣ್ಣಿಮೆ ವಿಶೇಷವಾಗಿರೋದ್ರಿಂದ ಮಂಗಳವಾರನೇ ತುಂಬ ಪೂರ್ತಿ ಸಿಕ್ಕಿರೋದ್ರಿಂದ ಪ್ರತಿಯೊಬ್ಬರು ಮಂಗಳವಾರ ತುಂಬ ಒಳ್ಳೆಯದು. ಹಂಗಾಗಿ ಎಲ್ಲರೂ ಆಚರಣೆ ಮಾಡಿ ಸ್ನೇಹಿತರೆ. ಈ ಹೋಳಿ ಹುಣ್ಣಿಮೆ ಯಾವಾಗ ಪ್ರಾರಂಭ, ಯಾವಾಗ ಮುಕ್ತಾಯ, ಏನು ಲಕ್ಷ್ಮೀ ಪೂಜೆ ಮತ್ತು ಗ್ರಹಣ, ಈ 3 ಬಗ್ಗೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಅದು ಆಚರಣೆ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.